ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕುಕಿಂಗ್ ಚಾನಲ್. ಇವತ್ತು ಆರೆಂಜಿಂದ ಹಲ್ವಾ ಮಾಡೋಣ. ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಯಿತು. ಆರೆಂಜ್ ಎಲ್ಲ ಕಡೆನೂ ಸಿಗುತ್ತೆ, ಅದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈ ಥರ ನಾನು 3 ಆರೆಂಜ್ ತೊಗೊಂಡಿದ್ದೀನಿ. ಹುಳಿ ಆದರೂ ಪರವಾಗಿಲ್ಲ, ಸ್ವೀಟ್ ಆದರೂ ಪರವಾಗಿಲ್ಲ, ಒಟ್ನಲ್ಲಿ ಆರೆಂಜ್ ತೊಗೊಳ್ಳಿ. ಈ ಥರ ಆರೆಂಜ್ನ ಮಧ್ಯದಲ್ಲಿ ಕಟ್ ಮಾಡಿ ನಾನು ಈ ಥರ ಜ್ಯೂಸ್ ಫಿಲ್ಟ್ರಿಂದ ಜ್ಯೂಸ್ ಎಲ್ಲ ಫಿಲ್ಟ್ರ್ ಹಾಕ್ತಾಯಿದ್ದೀನಿ. ನೀವು ಜ್ಯೂಸ್ ಫಿಲ್ಟರ್ ಇಲ್ಲ ಅಂತ ಅಂದರೆ ನೀವು ಮಿಕ್ಸಿ ಜಾರಲ್ಲೂ ಹಾಕೊಬೋದು. ಅದೇ ಸಿಪ್ಪೆ ಎಲ್ಲ ತೆಗೆದು ಹಣ್ಣೆಲ್ಲ ಹಾಕಿ ರುಬ್ಬಿ ಜ್ಯೂಸನ್ನ ಫಿಲ್ಟ್ರ್ ಹಾಕೊಬೋದು. ನಾನು ಈ ಥರ ಜ್ಯೂಸ್ ಫಿಲ್ಟರ್ ಇತ್ತು ಅಂತ ಈ ಫಿಲ್ಟ್ರಲ್ಲೇ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಫಿಲ್ಟ್ರ್ ಹಾಕಿದ್ಮೇಲೆ ಇದನ್ನು ಸೋರಿಸ್ಕೊಬೇಕು. ಇದರಲ್ಲಿ ಬೀಜ ಅದೆಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ಫಿಲ್ಟ್ರ್ ಹಾಕಬೇಕು. ನಮಗೆ ಜ್ಯೂಸ್ ಮಾತ್ರ, ಲಿಕ್ವಿಡ್ ಟೈಪಲ್ಲಿರೋ ಜ್ಯೂಸ್ ಮಾತ್ರ ಬೇಕಾಗುತ್ತೆ ಹಲ್ವಾಗೆ. ಹಾಗಾಗಿ ನಾನಿಲ್ಲಿ ಸೋರಿಸ್ಕೊತಾ ಇದ್ದೀನಿ, ಅಂದರೆ ಫಿಲ್ಟ್ರ್ ಹಾಕ್ತಾಯಿದ್ದೀನಿ. ನೀಟಾಗಿ ಈ ಥರ ಬೀಜ ಎಲ್ಲ ಫಿಲ್ಟ್ರ್ ಹಾಕಬೇಕು. ಬರೀ ಲಿಕ್ವಿಡ್ ಮಾತ್ರ ಸಾಕು ನಮಗೆ. ಈ ಥರ ಫಿಲ್ಟ್ರ್ ಹಾಕಾದ್ಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಹಲ್ವಾ ಗಟ್ಟಿಗಾಗ್ಬಿಡುತ್ತೆ. ಇಲ್ಲಿ 3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಆಮೇಲೆ 1 ಕಪ್ ಹಾಕೋಷ್ಟು ಆರೆಂಜ್ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ, ಆರೆಂಜ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ನಾವು ಕಾರ್ನ್ಫ್ಲೋರ್ಗೆ ಆರೆಂಜ್ ಜ್ಯೂಸ್ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಆದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಇವಾಗ ನಾನು ಸ್ವಲ್ಪ ಪಿಂಚ್ ಆಫ್ ನಾನು ಆರೆಂಜ್ ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಬರೀ ಆರೆಂಜ್ ಜ್ಯೂಸಿಂದ ಮಾಡಿದ್ರೆ ಮ್ಯಾಂಗೋ ಕಲರ್ ಬಂದ್ಬಿಡುತ್ತೆ. ನಮ್ಗೆ ಆರೆಂಜ್ ಕಲರ್ ಬೇಕಾಗಿರೋದ್ರಿಂದ ಸ್ವಲ್ಪ ಪಿಂಚ್ ಆಫ್ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕಡಾಯಿಗೆ 1 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಈ ಥರ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು, ಅಲ್ಲಿಗಂಟ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವು ಆರೆಂಜು ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿರೋದನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಕೈ ಬಿಡದೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಬಿಟ್ಟರೆ ಗಂಟು ಆಗಿಬಿಡುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಟೇಸ್ಟಿಗೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಏಲಕ್ಕಿ ಪೌಡರ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಹಾಗಾಗಿ ಸ್ವಲ್ಪ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಾಕ್ತಾ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬದಲು ಕೊಬ್ಬರಿ ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸೇಮ್ ಹಲ್ವಾ ಟೇಸ್ಟೇ ಇರುತ್ತೆ. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇರಬೇಕು, ಅಲ್ಲಿಗಂಟ ಫ್ರೈ ಮಾಡ್ತಾನೆ ಇರಬೇಕು. ಮಧ್ಯ ನೀವು ತುಪ್ಪನ ಆ್ಯಡ್ ಮಾಡಬೇಕು. ಟೋಟಲಿ ಇದಕ್ಕೊಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ಈ ಥರನೇ ಎಲ್ಲ ಫ್ರೂಟ್ಸಲ್ಲೂ ಹಲ್ವಾ ಮಾಡ್ಕೊಬೋದು. ಗ್ರೇಪ್ಸಲ್ಲಿ ನಾವು ಜಾಸ್ತಿ ನಮ್ಮ ಮನೇಲಿ ಮಾಡೋದು ಅಂದರೆ ಗ್ರೇಪ್ಸ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಆದರೆ ಬೇಗ ತುಂಬ ಇಷ್ಟಪಟ್ಟು ತಿನ್ನೋದು ನಮ್ಮ ಮನೇಲಿ ಗ್ರೇಪ್ಸ್ ಹಲ್ವಾ. ಸ್ವೀಟಾಗಿ ಜಾಸ್ತಿ ಸ್ವೀಟಲ್ಲಿರುತ್ತೆ, ಹಾಗಾಗಿ ಆರೆಂಜು ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಇಷ್ಟಪಡಲ್ಲ. ಬಟ್ ನೀವು ಸ್ವೀಟ್ ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಜಾಸ್ತಿ ಸ್ವೀಟ್ ತಿಂತಾರೆ ಅಂದರೆ ಜಾಸ್ತಿ ಸ್ವೀಟ್, 1 ಕಪ್ ಶುಗರ್ ಬದಲು 1.5 ಕಪ್ ಶುಗರ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕಟ್ಟರಿಂದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ನ ಹಾಕೊಬೋದು, ಇಲ್ಲಾಂದರೆ ಸೀಡ್ಸ್ ಹಾಕೊಬೋದು. ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಯಾವ ಸೀಡ್ಸ್ ಇರುತ್ತೋ ಆ ಸೀಡ್ಸ್ ಹಾಕೊಬೋದು, ಚೆನ್ನಾಗಿರುತ್ತೆ. ನಾನು ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಯಾವ ಡ್ರೈ ಫ್ರೂಟ್ಸನ್ನು ಹಾಕೊಬೋದು. ನಾನಿಲ್ಲಿ ಬಾದಾಮಿನೂ ಮತ್ತು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲಿ 3 ಸ್ಪೂನ್ ತುಪ್ಪ ಸಾಕಾಗುತ್ತೆ. ಇನ್ನು ನೀವು ಜಾಸ್ತಿ ಹಾಕಿದ್ರೂ ಅದು ತೊಗೊಳ್ಳಲ್ಲ, ಎಲ್ಲ ಫುಲ್ ಈಚೆ ಬಂದುಬಿಡುತ್ತೆ. ನೋಡಿ, ಇವಾಗ ಪ್ಯಾನ್ಗೆ ಒಂದು ಚೂರು ಹಲ್ವಾ ಅಂಟ್ತಾ ಇಲ್ಲ. ಪ್ಯಾನ್ಗೆ ಹಲ್ವಾ ಅಂಟಿಲ್ಲ ಅಂದರೆ ನಮ್ಮ ಹಲ್ವಾ ರೆಡಿ ಆಗಿದೆ ಅಂತ. ಇವಾಗ ನಾವು ಒಂದು ಮೋಲ್ಡ್ಗೆ, ನನ್ನ ಹತ್ರ ಯಾವುದೇ ಮೋಲ್ಡ್ ಇಲ್ಲ, ಸೊ ಅದಕ್ಕೆ ಈ ಥರ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಪ್ಲೇಟ್ಗೆ ಫಸ್ಟು ಸ್ವಲ್ಪ ತುಪ್ಪ ಸಾವ್ರಿ ಅದ್ರ ಮೇಲೆ ಈ ಥರ ಹಾಕಿ
ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ರೆ ಸಾಕು. ಫ್ರಿಡ್ಜಲ್ಲೇ ರೆಸ್ಟ್ ಮಾಡಬೇಕು ಅನ್ನೋದೇನಿಲ್ಲ, ಈಚೆ ರೆಸ್ಟ್ ಮಾಡಿದ್ರೂ ಸಾಕಾಗುತ್ತೆ. ನೋಡಿ ಹಾಫ್ ಆನ್ ಅವರ್ ಆದಮೇಲೆ ಈ ಥರ ಆರಾಮ್ಸೆ ಕಟ್ ಮಾಡ್ಕೊಬೋದು. ಎಷ್ಟು ಸಾಫ್ಟಾಗಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಷು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.